ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೇಳ್ತೇವೆ ಗುರುಜಿ ಮಾಡುವ ನಮಸ್ಕಾರಗಳು. ಹೋದ ಸಂಚಿಕೆಯಲ್ಲಿ ದೇವರ ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು ಮತ್ತು ಯಾವ ಜಾಗದಲ್ಲಿ ಇರಬೇಕೆಂಬುದನ್ನು ಸಂಕ್ಷಿಪ್ತವಾಗಿ ಒಂದಿಷ್ಟು ವಿವರಣೆಯನ್ನು ಕೊಟ್ಟಿದ್ದೀವಿ. ಮುಂದುವರೆದ ಭಾಗವಾಗಿ ಹೇಳೋದಾದರೆ, ಈ ಒಂದು ದೇವರ ಕೋಣೆಯಲ್ಲಿ ಇನ್ನೂ ವಿಸ್ತಾರವಾಗಿ ಯಾವ್ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಈಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡುವಂತಹ ಸಜ್ಜನರಿಗೆ ಒಂದು ಮನವಿ, ದಯವಿಟ್ಟು ವಿಡಿಯೋ ನೋಡುವಂಥವರು, ಈ ಸಂಚಿಕೆಯನ್ನು ನೋಡುವಂಥವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತಾನೆ ಕೇಳ್ಕೊಳ್ಳೋದನ್ನ. ಬನ್ನಿ, ಹೋದ ಸಂಚಿಕೆಯಲ್ಲಿ ನಾವು ಈ ಒಂದು ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರೆದ ಭಾಗವಾಗಿ ದೇವರ ಕೋಣೆ ನಾವು ಪೀಠಿಕೆಯಲ್ಲಿ ಹೇಳೋದಾದರೆ ಈಸ್ಟ್ ಆ್ಯಂಡ್ ನಾರ್ತ್ ಫೇಸಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಪ್ರಿಯಾರಿಟಿ ವೈಸ್ ಈಸ್ಟ್ ಫೇಸ್, ಅದು ಆಗಲ್ಲ ಅಂದರೆ ನಾರ್ತ್ ಫೇಸ್ ಅಂತ ಹೇಳಿದ್ದೀವಿ. ಇನ್ನು ದೇವರ ಕೋಣೆ ಆದಷ್ಟು ಶುದ್ಧವಾಗಿ ನೀಟ್ ಆ್ಯಂಡ್ ಕ್ಲೀನ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಅದೇ ರೀತಿಯಾಗಿ ದೇವರ ಕೋಣೆಯಲ್ಲಿ ಸದಾ ಈ ರೋಸ್ ವಾಟರ್, ಸ್ವಲ್ಪ ಪಚ್ಚಕರ್ಪೂರ ಹಾಗೂ ಗುಲಾಬಿಯ ಹೂವನ್ನು ಅದನ್ನು ಬಿಡಿಸಿಬಿಟ್ಟು ಪಕಳೆಗಳನ್ನು ಎಲ್ಲ ನೀರಿನಲ್ಲಿ ಹಾಕಿ ಒಂದು ಬೌಲಲ್ಲಿ, ಅದು ಯಾವಾಗಲೂ ಒಳ್ಳೆ ವಾಸನೆ ಕೊಡ್ತಾ ಇರುತ್ತೆ. ಇದು ಒಂದು ಹೇಳಿದ್ವಿ. ಇನ್ನು ಉಗ್ರ ರೂಪವಾದ ಫೋಟೋಗಳು ಬೇಡ ಅಂತ ಹೇಳಿದ್ವಿ. ತುಂಬ ವ್ಯಾಘ್ರವಾಗಿರ್ತಕ್ಕಂತಹ ನಾಲಿಗೆಯ ಹೊರಗೆ ಚಾಚಿರ್ತಕ್ಕಂಥ ಫೋಟೋಗಳಾಗಿರ್ಬೋದು, ಈ ಕೆಲವೊಂದು ಅಮ್ಮನವರದ ಫೋಟೋಗಳಿರುತ್ತೆ. ಸೊ ಇಡಬಾರ್ದು ಅಂತಲ್ಲ, ಬಟ್ ಆ ಚಿಂತನೆಗಳು ಜಾಸ್ತಿ ಆಗುತ್ತೆ ಅಷ್ಟೇ. ಆ ಉಗ್ರ ರೂಪದ ಚಿಂತನೆಗಳು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಈಗ ಹೇಗೆ ಒಂದು ದೆವ್ವದ ಸಿನಿಮಾ ನೋಡಬೇಕಾದ್ರೆ ಭಯಭೀತರಾಗ್ಬಿಡ್ತೀವಿ ನಾವು ಕೆಲವೊಂದು ಸನ್ನಿವೇಶಗಳನ್ನು ನೋಡಿದಾಗ, ಅದೇ ರೀತಿ ನಾವು ಬೆಳಗಿನ ಜಾವ ಆ ಮುಖವನ್ನು ನೋಡಿದಾಗ ಏನಾಗುತ್ತೆ, ನಮ್ಮಲ್ಲೂ ಅದನ್ನೇ ಆವರಿಸ್ಕೊಂಡು ಬಿಡುತ್ತೆ. ಹಾಗಾಗಿ ಬೇಡ ಅಂತ ಅಷ್ಟೆ. ಇನ್ನು ಅದೇ ರೀತಿಯಾಗಿ ಕೆಲವೊಂದು ಫೋಟೋಗಳು, ವಿಗ್ರಹಗಳು ಪ್ರಿಯಾರಿಟಿ ವೈಸ್ ಇಡಿ ಅಂತಲೇ ಹೇಳಿದ್ದೀವಿ. ಹಾಗೂ ಪ್ರಸ್ತುತ ಇರತಕ್ಕಂತಹ ಪೀಠಾಧಿಪತಿಗಳು ಯಾರಿದ್ದಾರೋ ಅವರ ಫೋಟೋವನ್ನು ಹಾಲಿನಲ್ಲಿ ಮತ್ತು ಈ ಒಂದು ನಿಮ್ಮ ಒಂದು ಫ್ರೀ ಸ್ಪೇಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ದೇವರ ಕೋಣೆಯಲ್ಲಿ ಬೇಡ, ಯಾಕಂದರೆ ಈಗ ಆಲ್ರೆಡಿ ಅವರು ನಮಗೆ ಆಶೀರ್ವಾದ ಮಾಡ್ತಾ ಇರೋದರಿಂದ ಬೇಡ ಅಂತ ಅಷ್ಟೆ. ಓಕೆ, ಹಾಗೂ ನಿಮಗೆ ಜಾಗ ಸಿಗುತ್ತೆ ಬೇರೆ ದೇವರನ್ನು ನಾವು ಅಲ್ಲಿ ಪೀಠದಲ್ಲಿ ಕೂಡಿಸ್ಲಿಕ್ಕೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಹೇಗಿರಬೇಕು ದೇವರ ಕೋಣೆ ಅಂತ ಹೇಳೋದಾದರೆ, ಇಲ್ಲಿ ದೇವರ ಕೋಣೆಯನ್ನು ನಾವು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀಟಾಗಿ ಇಡೋದಕ್ಕೆ ಮುಖಾಂತರ ಅದೇ ರೀತಿಯಾಗಿ ನಮ್ಮ ದೇವರು ನಮಗೆ ಸುಲಭವಾಗಿ ಸಿಗುವಂತೆ ನೋಡ್ಕೊಳ್ಳಿ. ಅಂದರೆ ಕೈ ಹಾಕಿದ ತಕ್ಷಣವೇ ನೀಟಾಗಿ ನಾವು ಅದನ್ನು ಪೂಜೆ ಮಾಡುವಂಗೆ ತೆಗೆದುಕೊಳ್ಳುವಂಥದ್ದು ತುಂಬ ಪ್ರಮುಖವಾದದ್ದು. ಒಂದಕ್ಕೊಂದು ಅಂಟುಕೊಂಡಾಗ ಏನಾಗುತ್ತೆ, ನಾವು ತೆಗೆದುಕೊಳ್ಬೇಕಾದಾಗ ಇನ್ನೊಂದು ದೇವರಿಗೆ ಟಚ್ ಆದಾಗ ಅದು ಬಿದ್ದು ತೆಳಗಡೆ ಏನೋ ಒಂದು ಸ್ವಲ್ಪ ಕೈ, ಕಾಲು ಅಥವಾ ಮುಖ ಭಿನ್ನವಾಗ್ಬೋದು, ಅಥವಾ ಏನೋ ಸ್ವಲ್ಪ ಏಟು ಬಿದ್ದ ರೀತಿಯಲ್ಲಿ ಆ ವಿಗ್ರಹಕ್ಕೆ ಆಗುವ ಅವಕಾಶಗಳಿರುತ್ತೆ. ಅಥವಾ ಈ ಮಣ್ಣಿನದು ಅಥವಾ ಮತ್ತೊಂದು ಏನಾದರೂ ಇದ್ದರೆ ಡ್ಯಾಮೇಜ್ ಆಗುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ಸ್ವಲ್ಪ ಸ್ಪೇಸು, ಈಗ ಹೇಗೆ ಕೊರೋನಾ ಬಂದಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಆ ರೀತಿಯಲ್ಲಿ ದೇವರ ಕೋಣೆಯಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ದೇವರ ವಿಗ್ರಹ ಆಗಿರ್ಬೋದು, ಫೋಟೋಗಾಗಿರ್ಬೋದು, ಸ್ವಲ್ಪ ಗ್ಯಾಪ್ ಕೊಡೋದು ಒಳ್ಳೆಯದು. ಸೊ ಇದರಿಂದ ಏನಾಗುತ್ತಂದರೆ ಆ ಇಡೀ ಒಂದು ನಿಮ್ಮ ಒಂದು ದೇವರ ಮಂದಿರ ಅಥವಾ ದೇವರ ಕೋಣೆ ಏನಿದೆ, ಯಾವಾಗಲೂ ಗಾಳಿಯಂತ್ರ ಕೂಡಿತಾ ಇದ್ದಾಗ ಆ ಒಂದು ಸ್ಥಳ ತುಂಬ ಧನಾತ್ಮಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ದೇವರ ಕೋಣೆಯಲ್ಲಿ ನಿತ್ಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓಂಕಾರಗಳನ್ನು ಹೇಳ್ಕೊಳ್ಳಿ ಅಂತಲೇ ಹೇಳಿದ್ವಿ. ಸ್ಟಾರ್ಟಿಂಗೇ ನೀವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಓಂಕಾರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದಿಷ್ಟು ಧನಾತ್ಮಕ ಚಿಂತನೆಗಳಾಗಿರ್ಬೋದು ಹಾಗೂ ಪಾಸಿಟಿವ್ ಆಗಿ ಇರಲು ಸಾಧ್ಯವಾಗುತ್ತೆ. ಹಾಗೂ ಮುಖದಲ್ಲಿ ಒಂದಿಷ್ಟು ಮಂದಹಾಸ
ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಒಂದಿಷ್ಟು ಹೋದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ. ಈಗ ಮುಂದುವರಿದ ಭಾಗವಾಗಿ ಅಂದರೆ ಈಗ ಮತ್ತೆ ನಾವು ಯಾವ ರೀತಿಯಲ್ಲಿ ದೇವರ ಒಂದು ಜಾಗ ಇಟ್ಕೋಬೇಕು ಅಂತ ಹೇಳೋದಾದರೆ, ಸಾಧ್ಯವಾದಷ್ಟು ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಇರೋ ಒಂದಿಷ್ಟು ಟೇಬಲ್ ತೊಗೊಳ್ಳೋದು ಒಳ್ಳೆಯದು. ಅಂದರೆ ಪ್ರಿಯಾರಿಟಿ ವೈಸ್ ಈಗ ನೀವು ನಿಮ್ಮ ಒಂದು ಸ್ವಾಮೀಜಿಗಳು ಪೂಜೆ ಮಾಡಿರ್ತಕ್ಕಂಥದ್ದು ನೋಡಿರ್ತೀರ, ಪೀಠ ಹಾಕಿರ್ತಾರೆ ಅವರು, ಮೂಲ ದೇವರು ಒಂದು ಕೆಳಗಡೆ ಮತ್ತು ಅವ್ರ ಕೆಳಗಡೆ ಒಂದಿಷ್ಟು ಪೂಜೆ, ಆಮೇಲೆ ಸಾಲಿಗ್ರಾಮ ಅವೆಲ್ಲ ನೀಟಾಗಿ ಜೋಡಿಸಿರ್ತಾರೆ. ಆ ರೀತಿ ಈ ಕಟ್ಟಿಗೆದು ಬಂದಿರುತ್ತೆ. ಸೊ ನೀವು ಅದನ್ನು ತಂದಿಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಸ್ಪೇಸು ಸಿಗುತ್ತೆ, ಹಾಗೂ ಎಲ್ಲ ದೇವತೆಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನೀಟಾಗಿ ಇಟ್ಕೋಬೋದು. ಬೇಕಾಗಿರುವ ವಿಗ್ರಹಗಳನ್ನು ನೀವು ಓಪನ್ ಆಗಿ ಮೇಲ್ಭಾಗದಲ್ಲಿ ಇಟ್ಕೋಬಹುದು ಅಂತಲೇ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಜಾಗನೂ ನಿಮಗೆ ಸಿಗುತ್ತೆ, ಹಾಗೂ ಎಲ್ಲ ದೇವರನ್ನು ನೀವು ನೀಟಾಗಿ ಸ್ಥಳವಾಗಿ ಕೊಡಬಹುದು ಅಂತಲೇ ಹೇಳ್ಬೋದು. ಇನ್ನು ವಾಸ್ತು ಪ್ರಕಾರ ದೇವರ ಕೋಣೆ ಬಣ್ಣ ಬಿಳಿ ಇದ್ದಷ್ಟು ಒಳ್ಳೆಯದು. ಎಷ್ಟು ಬಿಳಿ ನೀವು ವೈಟಾಗಿ ಮಾಡಿಸಿರ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ವೈಟಿಗೆ ನೀವು ಏನು ಬೇಕಾದ್ರೂ ಮಿಕ್ಸ್ ಮಾಡಿದರೂ ನಡೆಯುತ್ತೆ. ನೀವು ಅಲ್ಲಿ ಹೋಗಿ ಕೆಲವರು ಆರೆಂಜ್ ಹಾಕಿರ್ತಾರೆ, ಕೆಲವರು ಬ್ಲೂ ಹಾಕಿರ್ತಾರೆ, ಕೆಲವರು ಇನ್ನೊಂದು ಬೇರೆ ಬೇರೆ ಹಸಿರು ಬಣ್ಣ, ಅದು ಇದು ಅವರವರು ಅನುಕೂಲ ತಕ್ಕಂಗೆ ಅನ್ನೋಕ್ಕಿಂತ ಇಚ್ಛೆಗೆ ಅನುಗುಣವಾಗಿ ಹಾಕ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಕೆಲವೊಂದು ಆಗಿ ಬರೋಲ್ಲ. ದೇವರ ಕೋಣೆ ಆದಷ್ಟು ವೈಟೇ ಇರಬೇಕು. ಎಷ್ಟು ವೈಟ್ ಇರುತ್ತೋ, ನೀವು ಟೈಲ್ಸ್ ಆದ್ರೂ ಅಷ್ಟೇ ವೈಟ್ ಹಾಕಿದರೆ ತುಂಬ ಒಳ್ಳೆಯದು. ಅಂದರೆ ಆ ಒಂದು ಕೊಳೆ ನಿಮಗೆ ಗೊತ್ತಾದಾಗ ನೀವು ಕ್ಲೀನ್ ಮಾಡ್ತೀರಾ. ಕೆಲವರು ಅದೇ ಹೇಳ್ಬೋದು, ಡಾರ್ಕ್ ಕಲರ್ ಹಾಕಿದರೆ ಕೊಳೆ ಗೊತ್ತಾಗೋದಿಲ್ಲ, ಹಾಗೆ ತಪ್ಪು. ಯಾಕೆಂದರೆ ಬಿಳಿ ಬಣ್ಣ ದೇವರಿಗೆ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಈಗ ಹೇಗೆ ನಮಗೆ ನಮ್ಮ ಇಷ್ಟವಾದಂಥ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಅಥವಾ ಇನ್ನಿತರ ವಸ್ತುಗಳಾಗಿರೋ ತೊಗೊಂಡೋಗ್ಬೋದು, ಹಾಗೆ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಬಣ್ಣ ಅಂದರೆ ಬಿಳಿ. ಸೊ ಎಲ್ಲ ದೇವರನ್ನೋಕ್ಕಿಂತ ನಮಗೆ ಆ ಒಂದು ವಾಸ್ತು ಪ್ರಕಾರ ಹೇಳೋದಾದರೆ ಬಿಳಿ ಬಣ್ಣ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಸೊ ಅದನ್ನು ಆದಷ್ಟು ಪ್ರಿಯಾರಿಟಿ ಕೊಡಿ. ಇನ್ನು ಆ ಒಂದು ದೇವರ ಕೋಣೆಯಲ್ಲಿ ಈ ಜಿಡಿ ಹಿಡಿಯೋದಾಗಿರಲಿ, ಜಿರಳೆಗಳು ಬರೋದಾಗಿರಲಿ, ಅಥವಾ ಇನ್ನಿತರ ಬೇರೆ ಬೇರೆ ನೊಣಗಳು ಅಥವಾ ಈ ಸೊಳ್ಳೆಗಳು ಇಂಥವು ಯಾವುದನ್ನು ಸೇರಿಸಲು ಹೋಗಬೇಡಿ. ಸೇರಿಸಲು ಅಂದರೆ ಗಲೀಜಿಡಲು ಹೋಗಬೇಡಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ನಕಾರಾತ್ಮಕ ಅಂಶಗಳು ಬೆಳೆಯಲು ಸ್ಟಾರ್ಟ್ ಆಗುತ್ತೆ. ನೀವೇನೇ ಪೂಜೆ ಮಾಡಿದ್ರೂ ಅದು ತಾತ್ಕಾಲಿಕ ಫಲ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪೂಜೆ ಪುನಸ್ಕಾರ ಆದ ತಕ್ಷಣವೇ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೊರಗಡೆ ಬರೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಪೂಜಾ ಕೋಣೆಯ ಬಾಗಿಲು ಸದಾ ಮುಚ್ಚಿಡಬಾರ್ದು. ಈಗ ಹೇಗೆ ದೇವಸ್ಥಾನಕ್ಕೆ ಬೆಳಗ್ಗೆ 6ರಿಂದ 10, 11 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು ಸಾಯಂಕಾಲ 6ರಿಂದ 8. ಹಾಗೆ ನೀವು ಬೆಳಗ್ಗೆ ಒಂದು ನಿಮ್ಮ ಸ್ನಾನ ಕರ್ಮಾದಿಗಳು ಎಲ್ಲ ಮುಗಿಸ್ಕೊಂಡು 1 ಅವರ್ 2 ಅವರ್ ಡೋರನ್ನು ಓಪನ್ ಮಾಡಿಡಬೇಕಾಗುತ್ತೆ. ನೀವು ಯಾವಾಗಲೂ ಮುಚ್ಚಿಟ್ಟಾಗ ಏನಾಗುತ್ತೆ ಅಂದರೆ ಕತ್ತಲು ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೊ ಕತ್ತಲಲ್ಲಿ ಸೇರಿಕೊಂಡಾಗ ಏನಾಗುತ್ತೆ, ನಕಾರಾತ್ಮಕ ಅಂಶಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಬೆಳಗಿನ ಜಾವ ಒಂದು 3 ಅವರ್ಸ್, ಸಾಯಂಕಾಲ ಒಂದು 2 ಅವರ್ಸ್, ಒಂದು 24 ಅವರ್ಸಲ್ಲಿ 5 to 6 ಅಥವಾ 5 to 8 ಅವರ್ಸು ನೀವು ದೇವರ ಕೋಣೆಯನ್ನು ಓಪನ್ ಆಗಿಟ್ಟಲ್ಲಿ ಅವಾಗ ಕೆಲವು ಧನಾತ್ಮಕ ಅಂಶಗಳು, ಈ ಸೂರ್ಯನ ಬೆಳಕಾಗಿರ್ಬೋದು, ಬೆಳಗಿನ ಒಂದು ಜಾವದ ಗಾಳಿ ಆಗಿರ್ಬೋದು, ಅದೆಲ್ಲವೂ ದೇವರ ಕೋಣೆಯಲ್ಲಿ ಹೋಗೋದರಿಂದ ಧನಾತ್ಮಕ ಶಕ್ತಿಗಳು ಜಾಸ್ತಿ ಬರುತ್ತೆ ಅಂತ ಒಂದು ವಾಸ್ತು ಪ್ರಕಾರ ಹೇಳ್ಬೋದು. ಹಾಗಾಗಿ ದೇವರ ಕೋಣೆಯನ್ನು ಯಾವಾಗಲೂ ಮುಚ್ಚಿ ಇಡಲು ಹೋಗಬೇಡಿ. ಸಾಧ್ಯವಾದಷ್ಟು ಬೆಳಗಿನ ಜಾವ ಒಂದಿಷ್ಟು ಓಪನ್ ಇಡಿ, ಸಾಯಂಕಾಲ ಒಂದಿಷ್ಟು ಓಪನ್ ಇಡಿ. ಹಾಗೂ ದೇವರ ಕೋಣೆಯಲ್ಲಿ ಯಾವಾಗಲೂ 2 ದೀಪಗಳನ್ನು ಹಚ್ಚಿಡಬೇಕಾಗುತ್ತೆ. ತುಂಬ 24 ತಾಸು ಉರಿತಾ ಇದ್ದರೆ ಒಳ್ಳೆಯದು. ಅಥವಾ ಇಲ್ಲ ಗುರುಜಿ ನಾವು ಯಾರೂ ಇರೋದಿಲ್ಲ ಹೀಗಾಗಿ ಹಾಕಿಬಿಟ್ಟು ಹೋಗ್ಬಿಡ್ತೀವಿ, ತೊಂದರೆ ಇಲ್ಲ. ಆದರೆ ಬೆಳಗಿನ ಜಾವ 2 ದೀಪ ಮಿನಿಮಮ್ ಇರಲೇಬೇಕು.
ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಅಂದರೆ ನೆಗೆಟಿವ್ಸ್ ಏನಿದೆಯೋ ಅದೆಲ್ಲ ಆ ದೀಪ ತಿಂದಾಕ್ಬಿಡುತ್ತೆ. ಸೊ ಅಂದರೆ ಸುಟ್ಟು ಹೋಗ್ಬಿಡುತ್ತೆ ಅದು, ಅಷ್ಟೇ. ತಿಂದಾಕ್ಬಿಡುತ್ತೆ ಅಂದರೆ ಸುಟ್ಟು ಹೋಗ್ಬಿಡುತ್ತೆ, ಕರಗಿ ಹೋಗ್ಬಿಡುತ್ತೆ ಅದು. ಅದು ಇರೋಲ್ಲ. ಬೆಂಕಿ ಕಂಡ್ರೆ ಕೆಲವು ನಕಾರಾತ್ಮಕ ಶಕ್ತಿಗಳು ಇರಲಿಕ್ಕಾಗಲ್ಲ. ಹೇಗೆ ದೆವ್ವ ಭೂತಾಗೆ ಬೆಂಕಿ ಕಂಡ್ರೆ ಆಗೋದಿಲ್ಲ, ಭಯ ಬೀಳ್ತಾ ಇರ್ತವೆ. ಅಂದರೆ ಅದರಲ್ಲಿ ಶಕ್ತಿ, ಅಗ್ನಿದೇವರು ಇರ್ತಾರಲ್ಲ, ಹೀಗಾಗಿ ಅವಕ್ಕೆ ಒಂಥರ ಭಯ. ಸೊ ಹಾಗಾಗಿ ಯಾವಾಗಲೂ ದೇವರ ಕೋಣೆಯಲ್ಲಿ 2 ದೀಪಗಳನ್ನು ಬೆಳಗಿಸುವುದರಿಂದ ನಮಗೆ ಒಳ್ಳೆಯ ಧನಾತ್ಮಕ ಚಿಂತನೆಗಳು ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸಾಯಂಕಾಲ ಅಷ್ಟೇ, ನೀವು ಆಫೀಸ್ ನಿಂತರೋ ಮತ್ತು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರ ಕೋಣೆಯನ್ನು ನೋಡಿ, ದೀಪ ಇದ್ದರೆ ಜಸ್ಟ್ ಎಣ್ಣೆ ಹಾಕಿ ಅಷ್ಟೇ ಸಾಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಮನೆ ಯಾವಾಗಲೂ ಉಜ್ವಲವಾಗಿ ಮತ್ತು ಆನಂದವಾಗಿ ಇರಲು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು. ಇನ್ನು 3ನೇದು ಹೇಳೋದಾದರೆ, ದೇವರ ಕೋಣೆಯಲ್ಲಿ ಆದಷ್ಟು ಈ ಬೇಡದೇ ಇರುವ ಅಥವಾ ಈ ಹೂಗಳಾಗಿರ್ಬೋದು, ಊದಿನ ಕಡ್ಡಿ ಕೊನೆಯ ಒಂದು ಹಂತಕ್ಕೆ ಬಂದುಬಿಟ್ಟಿರ್ತವೆ ಅವು ಆಗಿರ್ಬೋದು, ಅಥವಾ ಮುರಿದು ಹೋಗಿರತಕ್ಕಂಥ ಊದಿನ ಕಡ್ಡಿ ಆಗಿರ್ಬೋದು, ಈ ಕರ್ಪೂರದ ಕವರ್ ಆಗಿರ್ಬೋದು, ಬತ್ತಿಗಳದ ಕವರ್ ಆಗಿರ್ಬೋದು, ಅಥವಾ ಈ ಸುಗಂಧಿಗೆ ಕವರ್ ಆಗಿರ್ಬೋದು, ಪಚ್ಚ ಕರ್ಪೂರ ಕವರ್ ಆಗಿರ್ಬೋದು, ಅಥವಾ ಗಂಧದ ಡಬ್ಬಿಗಳಾಗಿರ್ಬೋದು, ತೀರ್ಥದ ಡಬ್ಬಿಗಳಾಗಿರ್ಬೋದು, ಅಕ್ಷತೆ ಡಬ್ಬಿಗಳಾಗಿರ್ಬೋದು, ಏನು 108 ಎಲ್ಲವನ್ನು ಹರಡ್ಕೊಂಡು ಬಿಟ್ಟಿರ್ತೀರ. ಸೊ ಅದು ಆದಷ್ಟು ಒಂದು ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿ ನೀಟಾಗಿ ಇಟ್ಕೊಂಡ್ರೆ ಅದು ಒಳ್ಳೆಯದು. ಇಲ್ದಿದ್ರೆ ಏನಾಗುತ್ತಂದರೆ ನೋಡಲು ಚೆನ್ನಾಗಿ ಕಾಣಿಸೋದಿಲ್ಲ. ದೇವರ ಕೋಣೆ ಚೆನ್ನಾಗಿ ಇಟ್ಕೊಂಡಿದ್ದೀರ, ಬಟ್ ಇದು ಆ ಕಡೆಯಿಂದ ಈ ಕಡೆ ಒಂದು ಹೇಗೋ ಇಟ್ಕೊಂಡ್ಬಿಟ್ಟಿದ್ದೀರ, ಒಂದು ತೊಗೊಂಡ್ರೆ 10 ಬೀಳ್ತಾ ಇರುತ್ತವೆ. ಸೊ ಹಾಗಾಗಿ ಅದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಒಂದು ಪೆಟ್ಟಿಗೆನೋ ಏನೋ, ಅಥವಾ ರಟ್ಟಿನ ಬಾಕ್ಸ್ ಇರುತ್ತೆ ಒಂದು, ಅದನ್ನು ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟು ಒಂದು ಕಡೆ ಓಪನ್ ಮಾಡಿ ನೀಟಾಗಿ ಎಲ್ಲ ಲೈನಾಗಿ ಇಟ್ಕೋಬೋದಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವ್ದು ಬೇಕೋ ಅವಶ್ಯಕತೆ ಇದೆ ಅದನ್ನು ತಕ್ಕೊಂಡು ಮತ್ತು ಅಲ್ಲೇ ಇಟ್ಕೊಂಡ್ರೆ ಅದು ಚೆಲ್ಲಿದ್ರೆ ಅದರೊಳಗೆ ಬಿದ್ದಿರುತ್ತೆ, ಅಲ್ಲೇನೂ ಗಲೀಜಾಗಲ್ಲ. ಸೊ ಅದಕ್ಕೋಸ್ಕರ ಸೊ ಇದನ್ನು ನೀವು ಚಾಚು ತಪ್ಪದೆ ಮಾಡ್ಕೊಂಡು ಹೋಗಿ. ಸೊ ಇದರಿಂದೂ ನಿಮಗೆ ಒಂದಿಷ್ಟು ಧನಾತ್ಮಕ ಶಕ್ತಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹೇಳ್ತಾ ಹೋದರೆ ತುಂಬ ಇದೆ ದೇವರ ಕೋಣೆ ಬಗ್ಗೆ. ಸೊ ಹಾಗಾಗಿ ಇನ್ನೂ ಒಂದಿಷ್ಟು ವಿಚಾರಗಳು ಹಂಚಿಕೊಳ್ಳೋರಿದ್ದೇವೆ. ಸೊ ಮುಂದಿನ ಒಂದು ದಿನಗಳಲ್ಲಿ ಅಥವಾ ಅನುಕೂಲ ಆದರೆ ಈ ದಿನದಲ್ಲಿ ತಿಳಿಸಿಕೊಡಲು ಇಚ್ಛೆ ಪಡ್ತೇವೆ ಅಂತ ಹೇಳುತ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳೋದಿಷ್ಟೇ, ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.